ನಮ್ಗೆ ಯಾರಾದ್ರೂ ಏನಾದ್ರು ಮಾಡಂತ ಹೇಳಿದಾಗ ಅಥವಾ ಮೋಟಿವೇಟ್ ಆದಾಗ ಅಥವಾ ಯೂಶಲಿ ನಾವ್ ಏನ್ ಹೇಳ್ತಿರ್ತೀವಿ ಗೊತ್ತಾ, ನನಗ ವ್ಯಾಯಾಮ ಮಾಡ್ಲಿಕ್ಕೆ ಇಷ್ಟ ಐತ್ರಿ, ಅಥವಾ ಗಾರ್ಡನಿಂಗ್ ಮಾಡಕ್ ಇಷ್ಟ ಐತಿ, ಇಷ್ಟ ಕೆಲಸ ಮಾಡ್ಲಿಕ್ಕೆ ಇಷ್ಟ ಐತಿ, ಅಡಿಗೆ ಮಾಡ್ಲಿಕ್ಕೆ ಇಷ್ಟ ಐತಿ, ಆಕ್ಟಿವ್ ಆಗಿರಕ್ ಬಹಳ ಇಷ್ಟ ಐತ್ರಿ, ಆದ್ರ ನನ್ ಮನಸ್ಸ ಆಗಂಗಿಲ್ರಿ ಮಾಡ್ಲಿಕ್ಕೆ. ಯಾಕೋ ಗೊತ್ತಿಲ್ಲ, ಆ ಕೆಲಸ ಮಾಡ್ಲಿಕ್ಕೆ ಮನಸ್ಸ ಆಗುದಿಲ್ಲ ಅಂತ ಹೇಳ್ತಿರ್ತಾರೆ. ಹಿಂಗ್ ಹೇಳುದನ್ ಕೇಳಿರಿ ನೀವು? ಕೇಳುವುದೇನ್ ಬಂತು, ಎಲ್ಲರಿಗೂ ಆಗ್ತದ್ರಿ ಹೆಚ್ಚು ಕಡಿಮೆ ಇದು, ಹೌದಾ? ಇವತ್ ಅದ್ರ ಬಗ್ಗೆನೆ ನಾವು ಕೃಷ್ಣ ಏನನ್ನ ಹೇಳೋಣ, ನಾವ್ ಹೆಂಗಿನ ಸುಧಾರಿಸ್ಕೋಬೇಕು ಅನ್ನೋದನ್ನ ನೋಡೋಣ ಅಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ್ ಕೊನೆವರೆಗೂ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಆಯುರ್ವೇದದೊಳಗ ಈ ಮಾನಸಿಕ ಸ್ತರವನ್ನ ಅಭ್ಯಾಸ ಮಾಡ್ಬೇಕಾದ್ರ 4 ಭಾಗ ಮಾಡ್ತೇವೆ. ಒಂದು ಮನ, ಬುದ್ಧಿ, ಅಹಂಕಾರ ಅಂಡ್ ಚಿತ್ತ ಅಂತ ಹೇಳಿ. ಈ 4 ಭಾಗದೊಳಗ ಈ ಮನಸ್ಸು ಅನ್ನೋದೇನದಲ್ಲ, ಒಂದು ಸ್ಮಾಲ್ ಎಂಟಿಟಿ ಇದೆ. ಆಕ್ಚುಲಿ ಇಟ್ ಇಸ್ ನಾಟ್ ಅ ಮೇನ್ ಥಿಂಗ್. ಇದೊಂದು ಸ್ಮಾಲ್ ಎಂಟಿಟಿ, ಒಂದು ಸಣ್ಣ ಪ್ರಮಾಣದೊಳಗ ನಮ್ಮ ಪೂರ್ಣ ಲೈಫ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುವಷ್ಟು ಪವರ್ಫುಲ್ ಆಗಿರುವಂತ ಒಂದು ಸ್ಮಾಲ್ ಎಂಟಿಟಿ. ಆದ್ರೂ ಅದಕ್ಕೆ ಯಾಕೆ ಅಷ್ಟು ಪವರ್ಫುಲ್ ಐತಪ್ಪ ಅಂದ್ರ, ನಾವು ಅದನ್ನ ಅಷ್ಟು ಅಟ್ಟಕ್ಕೇರಿಸ್ಬಿಟ್ಟಿವಿ. ಗೊತ್ತಾಯ್ತು? ಅದಕ್ಕಷ್ಟು ಮಹತ್ವ ಕೊಡ್ತೀವಿ. ಅದು ಹೇಳ್ದಂಗ ನಮ್ಮ ಇಂದ್ರಿಯಗಳು ಕೇಳ್ತಾವು, ಅದು ಹೇಳ್ದಂಗ ನಾವು ಮಾಡೋದಕ್ಕ ಅದು ಒಂದ್ ರೀತಿ ಭ್ರಮೆ ಒಳಗ ಐತಿ ನಮ್ಮ ಮನಸ್ಸು. ನಾ ಹೇಳಿದ್ದ ಕರೆಕ್ಟು ಅನ್ನುವಂಗ ಆಗ್ತದ. ಈ ನೋಡಿರಿ, ನೀವು ಬಹಳಷ್ಟು ಜನ ಮಾತಾಡ್ಬೇಕಾದ್ರೆ ಹೇಳ್ತಿರ್ತಾರ, ನೀವ್ ಹೇಳಿರೋ ಎಕ್ಸರ್ಸೈಸ್ ನಮ್ಮ ಮಾಡ್ಬೇಕಂತ ಬಹಳ ಇಷ್ಟ, ಅದ್ರ ಮನ್ಸ ಆಗುದಿಲ್ರಿ. ನಾ ಆಕ್ಚುಲಿ ಇಷ್ಟು ಎಕ್ಸಾಮ್ಸ್ ಎಲ್ಲ ಓದಿ ಅಂದ್ರೆ ಅಭ್ಯಾಸ ಮಾಡಿ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡ್ಬೇಕಂತ ಬಹಳ ಐತಿ, ನನಗೆ ಇಷ್ಟ ಐತಿ, ಬಟ್ ಮನಸ್ಸೇ ಆಗುದಿಲ್ಲ. ಕೆಲ್ಸ ಮಾಡ್ಲಿಕ್ಕೆ ಬಹಳ ಇಷ್ಟ, ಬಟ್ ಮಾಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಜನರ ಜೊತೆ ಬೆರಿಬೇಕು, 4 ಮಂದಿ ಒಳ್ಳೇದ್ ಮಾಡ್ಬೇಕು ಅಂತ ಇಷ್ಟ, ಬಟ್ ಮನಸ್ಸಾಗೋದಿಲ್ಲ. ಹೊರಗಡೆ ಹೋಗ್ಲಿಕ್ ಮನಸ್ಸಾಗೋದಿಲ್ಲ, ವ್ಯಾಯಾಮ ಮಾಡ್ಲಿಕ್ ಮನಸ್ಸಾಗೋದಿಲ್ಲ. ಹಿಂಗ್ ಮಾಡಿ 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 ಆ ಮನಸ್ಸಿನ ಮಾತನ್ನ ಕೇಳಿ 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 ಮನಸ್ಸು ಹೆಂಗೈತಿ ಅಂದ್ರೆ ಅದು ಒಂದ್ ರೀತಿ ಭ್ರಮೆ ಒಳಗ ಐತಿ. ತಾ ಹೇಳಿದ್ದ ಕರೆಕ್ಟ್ ಅನ್ನೋಂಗ ಆಗ್ಬಿಟ್ಟದ. ಬೇರೆ ಎಲ್ಲಾರನ್ನು ಇದು ಇನ್ಫ್ಲೂಯೆನ್ಸ್ ಮಾಡ್ಬಿಡ್ತದ. ಮನಸ್ಸಿನ ಆಟ ಯಾವಾಗ ನಡೀತದ ಹೇಳ್ರಿ? ಆಕ್ಚುಲಿ ಅದಕ್ಕೆ ಪವರ್ಫುಲ್ ಯಾವಾಗ ಆಗ್ತದಂದ್ರ, ಅದಕ್ಕೆ ಇಂದ್ರಿಯಗಳು ಸಪೋರ್ಟ್ ಮಾಡಿದಾಗ, ಅದು ಹೇಳ್ದಂಗ ಇಂದ್ರಿಯಗಳು ಕೇಳಿದಾಗ. ನಾ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿರಲ್ಲ, ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ವಿಡಿಯೋ ಕೊನೆವರೆಗೂ ನೋಡ್ರಿ. ಡೆಫಿನೆಟ್ಲಿ ನಿಮ್ಗೆ ಇವತ್ತೊಂದು ಒಳ್ಳೆ ಮೆಸೇಜ್ ಅಂತೂ ಸಿಗ್ತದ. ಯಾಕಂದ್ರ ನಾ ಹೇಳ್ಲಿಕ್ಕತ್ತಿದ್ದು ಶ್ರೀಕೃಷ್ಣ ಹೇಳಿರುವಂತ ಫಾರ್ಮುಲಾ. ಓಕೆ, ಇಂಥ ಮನಸ್ಸನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ಬಹಳ ಚಂದ ಹೇಳ್ತಾನೆ. ಶ್ರೀಕೃಷ್ಣ ವಾಸ್, ಶ್ರೀಕೃಷ್ಣ ಈಸ್ ಅಂಡ್ ಶ್ರೀಕೃಷ್ಣ ವಿಲ್ ಬಿ ದ ಬೆಸ್ಟ್ ಸೈಕಾಲಜಿಸ್ಟ್ ಮತ್ತು ಸೈಕಿಯಾಟ್ರಿಸ್ಟ್. ಗೊತ್ತಾಯ್ತು? ಅದಕ್ಕೋಸ್ಕರ ಅವ ಹೇಳಿರುವಂತ ಪಾಯಿಂಟ್ಸ್ ಎಷ್ಟು ಕರೆಕ್ಟ್ ಅದಾವ ಅಂದ್ರೆ ಅವನ್ನೆಲ್ಲ ನಾವು ಅಳವಡಿಸ್ಕೊಳ್ಳೇಬೇಕಾಗ್ತದೆ. ಈಗ ಏನಾಗ್ತದೆ ಎಕ್ಸಾಂಪಲ್ ಹೇಳ್ತೇನೆ. ನೀವು ಮಾರ್ಕೆಟ್ ಒಳಗೆ ಹೋಗ್ತಿರ್ತೀರಿ, ಅವಾಗ ಸಡನ್ ನಾವು ನಿಮ್ ಮನಸ್ಸಿಗೆ ಅನಿಸ್ತದ ಡಾನ್ಸ್ ಮಾಡ್ಬೇಕು ಅಂತ ಅನಿಸ್ತದ. ಹೌದಾ? ಮನಸ್ಸಿಗೆ ಅನಿಸ್ಬಿಡ್ತದ್ರಿ. ಮನಸ್ಸೊಂದ್ ಸ್ಮಾಲ್ ಎಂಟಿಟಿ, ಅದು ತನಗ್ ಹೆಂಗ್ ಬೇಕ್ ಹಂಗ ವಿಚಾರ ಮಾಡ್ತದ. ಮನವೆಂಬ ಮರ್ಕಟ ಅಂತ ಅದಕ್ಕ ಹೇಳಾರ. ಅದ ನೀ ಎಲ್ಲದಿ, ಏನ್ ಮಾಡ್ಲಿಕ್ಕತ್ತಿ, ಯಾವ ಪರಿಸ್ಥಿತಿ ಒಳಗದಿದಿ, ನಿನ್ನ ಮಾನ ಮರ್ಯಾದೆ ಏನು ವಿಚಾರ ಮಾಡೋದಿಲ್ಲ. 99% ಯಾವಾಗ್ಲೂ ನಿಮ್ಮನ್ ಕೆಳಗ್ ಹೆಂಗ್ ಇಳಿಸ್ಲಿ ಅಂತ ನೋಡ್ತಿರ್ತದ. ಮಂಗನಂಗ ಅದು ಬಿಹೇವ್ ಮಾಡ್ತಿರ್ತದ. ನೀವು ಮಾರ್ಕೆಟ್ನಾಗ ಹೋಗ್ಬೇಕಾದ್ರ ಡಾನ್ಸ್ ಮಾಡು ಅಂತ ಹೇಳ್ಬಿಡ್ತದ. ಅವಾಗ ನೀವು ಸ್ವಲ್ಪ ಅದಕ್ಕ ಡಾನ್ಸ್ ಮಾಡ್ತೀಯಪ್ಪ, ಮಾಡಂತ ನಾ ಏನ್ ಬ್ಯಾಡ್ ಅನ್ನೋದಿಲ್ಲ. ಬಟ್ ನಾನ್ ಮಾತ್ರ ಈ ಒಂದ್ ಕಟ್ಟಿ ಮೇಲೆ ಕೈ ಕಾಲ್ ಅಳಗಾಡ್ಸ್ಲಾರ್ದಂಗ್ ಸುಮ್ಮನೆ ಕೂಡ್ತೇನೆ. ನೀವ್ ಮಾಡ್ ಡಾನ್ಸ್ ಅಂತ ಹೇಳ್ರಿ ನೋಡೋಣ. ಅವಾಗ ಮನಸ್ಸಿನ ಇಚ್ಛೆ ಪೂರ್ಣ ಆಗ್ತದ. ಮನಸ್ಸು ಒಂದ ಸ್ವತಂತ್ರ ಐತಿ ಡಾನ್ಸ್ ಮಾಡ್ಲಿಕ್ಕೆ. ನೀವ್ ಯಾವಾಗ ಆ ಮನಸ್ಸು ಹೇಳಿದ್ದು ಪುರ್ಸೋತಿಲ್ಲಾರ್ದನ ಕೈ ಕಾಲ್ ಅಳಗಾಡ್ಸಿ ಕುಣಿಲಿಕ್ ಶುರು ಮಾಡಿದ್ರಿ ಅಂದ್ರೆ ಅಲ್ಲಿ ಅವಘಡ ಆಗ್ತು. ಹೀಗಾಗ್ಲಿಕ್ಕತ್ತದಲ್ಲ ಈ ಸಮಾಜದೊಳಗ. ಮನಸ್ಸಿನೊಳಗೆ ಏನೋ ಬಂತು, ಇವ್ರು ಬಹಳ ಕಿರಿಕಿರಿ ಮಾಡ್ಲಿಕ್ಕತ್ತಾರ, ಇವ್ರನ್ನ ಮುಗಿಸ್ಬಿಡುನು ಅಂತ ಬಂದ ತಕ್ಷಣನ ನೀವೊಂದು 5 ನಿಮಿಷ ಪಾಸ್ ಕೊಟ್ಟು ಶಾಂತವಾಗಿದ್ಕೊಂಡು ತಣ್ಣ ಕೂತ್ಕೊಂಡು, ಓಕೆ ನೀ ಹೇಳ್ತಿದಿ, ಅದ್ರ ಮುಂದ ಆಗುವಂತ ಅನಾಹುತಕ್ಕ ನಾನ್ ಬೆಲೆ ಕೊಡ್ಬೇಕಾಗ್ತದಮ್ಮ, ನಾನ್ ಬೆಲೆ ತೆರಬೇಕಾಗ್ತದಪ್ಪ, ತಣ್ಣ ಕೊಡು. ನಿನ್ನ ಮನಸ್ಸಿನೊಳಗೆ ಹೇಳ್ದೆ ಅನಿಸ್ತಲ್ಲ, ನಿನಗ ಅನಿಸ್ತು, ಹೋಗು ಅಷ್ಟ ಅಂತ ಹೇಳಿ ಸುಮ್ಮನೆ ಕುಂತ್ರ ಯಾವುದೇ ರೀತಿ ಸಮಾಜ ಘಾತುಕ ಕೆಲಸ ಆಗುದಿಲ್ಲ. ಬಟ್ ಹಂಗಲ್ಲ, ಅವ್ರನ್ನ ಮುಗಿಸ್ಬೇಕು ಅಂತ ಮನಸ್ಸು ಹೇಳಿದ ತಕ್ಷಣ ತಗೊಂಡ್ರ ಹಾಕಿದ್ರನ್ನ ಮುಗೀತು. ಎಷ್ಟು ಇನ್ಸ್ಟಿಂಕ್ಟ್ ಆಗಿ ಅಥವಾ ಎಷ್ಟು ಸ್ಟ್ರಾಂಗ್ ಆಗಿ ರ್ಯಾಪಿಡ್ ಆಗಿ ಮನಸ್ಸಿನ ಮಾತನ್ನ ನಾವು ಕೇಳಲಿಕ್ಕತ್ತೀವಿ ಅಂತಂದ್ರೆ, ವಿಚಿತ್ರವಾದಂತಹ ಅದ್ಭುತವಾದಂತಹ ಎಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಸಾಧ್ಯ ಆಗ್ಲಾರ್ದಂತಹ ಅವಘಡಗಳು ಸಮಾಜದೊಳಗೆ ಸಂಭವಿಸ್ಲಿಕ್ಕತ್ತಾವಂದ್ರ ಈ ಹುಚ್ಚ ಮನಸ್ಸನ್ನ ಕಂಟ್ರೋಲ್ ಒಳಗ ಇಟ್ಕೊಳಿಕ್ ಆಗ್ತಾ ಇಲ್ಲ. ನೀವ್ ಎಷ್ಟು ಎಜುಕೇಟೆಡ್ ಇದ್ರೇನು, ಎಷ್ಟು ದುಡಿತಿದ್ರೇನು, ನಿಮ್ಮ ಆಳು ಮನಸ್ಸು, ಆಳುನೂ ಅಲ್ಲ ನಾ ಹೇಳುದು, ಫ್ರೆಂಡ್ ಮನಸ್ಸು, ಅದಕ್ಕೆ ಕೈ ಕೂಲಿಕಿ ಆರಾಮಾಗಿ, ಅಪ್ಪ ನೀ ಹೇಳುದೆಲ್ಲ ಚಲೋ ಅದಾವು, ಬಟ್ ನನ್ನ ಒಳಿತಿಗೆ ಏನ್ ಬೇಕಲ್ಲ ಅದನ್ನಷ್ಟ ನಾ ಮಾಡ್ಕೋತೀನಿ, ಸಮಾಜಕ್ಕೂ ಮತ್ತು ನನಗೂ ಸ್ವಂತಕ್ಕೂ ಸಮಾಜಕ್ಕೂ ಹೆಲ್ಪ್ ಆಗೋ ಕೆಲಸ ಮಾತ್ರ ಮಾಡ್ತೀನಿ, ನೀ ಹೇಳ್ದಂಗ ನಾ ಕುಣ್ಕೋತ ಹೋದ್ನಿ ಅಂದ್ರ ಫಜೀತ್ ಆಗ್ತದ ನನಗ ಅನ್ನೋಷ್ಟು ವಿವೇಕ ನಮ್ಮೊಳಗೆ ಇಟ್ಕೊಳ್ಳಿಲ್ಲ ಅಂದ್ರ ಇಂಥ ಸಮಸ್ಯೆಗಳಾಗ್ತವ್.
ಒಂದ್ ಕಡೆ ಒಬ್ಬ ಗುರುಜಿ ಹತ್ರ ಒಬ್ಬ ಶಿಷ್ಯ ಹೋಗ್ತಾನಂತ. ಓಕೆ, ಅವ ಸಂಸಾರಸ್ಥಿರ್ತಾನಂತ. ಅಂದ್ಕೂಡ ಸಿಕ್ಕಾಪಟ್ಟೆ ಸಮಸ್ಯೆಗಳಿರ್ತಾವ. ಹೋಗಿ ಆ ಗುರುಜಿ ಕೇಳ್ತಾನಂತ, ಗುರುಜಿ ನನ್ ಹಣೆ ಬರ ಹೆಂಗಾಗ್ಬಿಟ್ಟದಂದ್ರ ಮನಿಯೊಳಗ್ ಕುಂತ್ಕೊಂಡೆ ಅಂದ್ರ ದೇವ್ರು ಜಪ ಅದು ಇದು ದೇವ್ರ ಬಗ್ಗೆ ಸ್ವರ್ಗ ನರಕ ಮತ್ ಏನೇನ್ ಅದಾವಲ್ಲ ಅವೆಲ್ಲವೂ ವಿಚಾರ ಮಾಡ್ತಿರ್ತೇನೆ. ದೇವಸ್ಥಾನಕ್ ಹೋಗಿ ಯಾವ್ದೋ ಆಶ್ರಮಕ್ಕೆ ಹೋಗಿ ಕುತ್ಕೊಂಡೆ ಅಂದ್ರ ಹೆಂಡತಿ ಮಕ್ಕಳು ಮಾರ್ಕೆಟಿಂಗ್ ಮಾಡ್ಬೇಕು, ಮನಿ ಕಟ್ಟಿಸ್ಬೇಕು, ಪ್ಲಾಟ್ ಇವೆಲ್ಲ ಬರ್ತಾವ. ಇದ್ ಯಾಕೆ ಹಿಂಗ? ಎಲ್ಲಿ ಇರ್ತೀನಿ ಅಲ್ಲಿದ್ರ ಯಾಕೆ ವಿಚಾರ ಮಾಡಂಗಿಲ್ಲ? ಇದು ಎಲ್ಲಿ ಕೂತಿರ್ತೀನಿ ಅದನ್ನ ಬಿಟ್ಟು ಬೇರೆನ ವಿಚಾರ ಮಾಡ್ತದ. ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ಲಿ ನಾನು? ಸಾಕಾಗ್ಬಿಟ್ಟದ ನನಗ. ಐ ಆಮ್ ವೆರಿ ಮಚ್ ಟೈರ್ಡ್ ಆಫ್ ದಿಸ್ ಮೈಂಡ್ ಅಂತ ಹೇಳ್ತಾರಂತ. ಅವಾಗ ಗುರುಜಿ ಹೇಳ್ತಾರಂತ, ಇವ್ನ ಗೋಳಾಟ ಎಲ್ಲಾ ಕೇಳಿ ಒಂದೇ ಶಬ್ದದೊಳಗೆ ಹೇಳ್ತಾರಂತ, ಧ್ಯಾನ ಮಾಡು ಅಂತಾರಂತ. ಅವಾಗ ಅವ ಅಂತಾನಂತ, ಓ ಧ್ಯಾನ ಹೆಂಗ್ ಮಾಡ್ಬೇಕು ನಾನು? ಧ್ಯಾನ ಹೆಂಗ್ ಮಾಡ್ಲಿ ಅಂದ ತಕ್ಷಣ ಅವ್ರ ಅದಕ್ಕೆ ಸಿಂಪಲ್ ಆಗಿ ಹೇಳ್ತಾರಂತ, ಮೌನವಾಗಿರು. ಮೌನವಾಗಿದ್ರೆ ಧ್ಯಾನ ಆಗ್ತದ? ಹೌದು ಅಂತ ಹೇಳ್ತಾರಂತ. ಹಂಗಂದ್ರೆ ಈ ಮೌನವಾಗಿರೋದು ಹೆಂಗ? ಅದ ಮೇನ್ ಪ್ರಾಬ್ಲಮ್ ಅಲ್ಲ ನಮ್ಗ. ಮೈಂಡ್ ಚಾಟ್ರಿಂಗ್ ಹೆಂಗಿರ್ತದಂದ್ರ ಪಟ ಅಪರ 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 ಏನೆಲ್ಲಾ ಹೇಳ್ತಿರ್ತದೆ. ಕರೆಕ್ಟ್ ಅಂದಿದ್ದನ್ ಸುಳ್ಳು ಅಂತಿರ್ತದ, ಸುಳ್ಳು ಅಂದಿದ್ದನ್ ಸರಿ ಅಂತಿರ್ತದ, ಮ್ಯಾನ್ಯುಪುಲೇಟ್ ಮಾಡ್ತಿರ್ತದ, ತಮಗ್ ತಾವ ಮೋಸ ಮಾಡ್ಕೊಂತಿರ್ತಾರ. ಇಷ್ಟು ಈ ಈ ರಗಳಿರುವಂತ ಮನಸ್ಸನ್ನ ಮೌನವಾಗಿ ಹೆಂಗ ಇರಿಸ್ಬೇಕು ಅಂದಾಗ ಗುರುಗಳು ಹೇಳ್ತಾರಂತ, ಧ್ಯಾನ ಮಾಡು ಅಂತಾರ. ಅಂದ್ರ ಧ್ಯಾನದಿಂದ ಮೌನ ಆಗ್ತದ ಮನಸ್ಸು. ನೀವು ಮೌನ ಪ್ರಾಕ್ಟೀಸ್ ಮಾಡ್ತಾ ಹೋದಂಗ ಧ್ಯಾನದೊಳಗೆ ಎಂಟರ್ ಆಗ್ತೀರಿ ಅನ್ನೋದನ್ನ ಗುರುಗಳು ಬಹಳ ಚಂದ ಮಾರ್ಮಿಕವಾಗಿ ಹೇಳ್ತಾರಂತ. ಯಾವಾಗ್ಲೂ ಬಾಡಿ ಈಸ್ ಎಕ್ಸ್ಟೆನ್ಷನ್ ಆಫ್ ದ ಮೈಂಡ್. ಬಾಡಿ ಅಂಡ್ ಮೈಂಡ್ ಬೋತ್ ಆರ್ ನಾಟ್ ಡಿಫ್ರೆಂಟ್. ಎರಡು ಬೇರೆ ಬೇರೆ ಅಲ್ಲ. ನೀವ್ ಯಾರ್ಯಾರ ನೋಡ್ರಿ, ಮೈಂಡ್ ಯಾರ್ದು ಬಹಳ ಡಿಸ್ಟರ್ಬ್ ಇರ್ತದಲ್ಲ ಅವ್ರ ಬಾಡಿ ಹೆಂಗಾರ ಚಲನವಲನ ಇರ್ತಾವ. ತಲೆ ಕೆರ್ಕೊಳ್ಳೋದು, ಪರಪರ ಕೆರ್ಕೊಳ್ಳೋದು, ಸುಮ್ನೆ ನಗೋದು, ಹಲ್ಲು ಕಡಿಯೋದು, ಕಣ್ಣು ಬಿರಿ ಬಿರಿ ನೋಡೋದು, ಅದಕ್ಕೆ ಕಣ್ಣು ಕಿಸಿಯೋದು ಅಂತಾರ ನಮ್ ಕಡೆ. ನೀವೇನಂತೀರಿ ಕಮೆಂಟ್ ಅಲ್ಲಿ ಹಾಕ್ರಿ. ಹೆಂಗ್ ಬೇಕಂಗ್ ಸೆಟ್ ಮಾಡೋದು, ಧಗ 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 ಅಡ್ಡಾಡೋದು, ಸಾಧಾರಣ ಓಡಾಡ್ತಿರಂಗಿಲ್ಲ. ಮನಸ್ಸು ತುಮುಲದೊಳಗಿದ್ದಾಗ, ಅದ ಮನಸ್ಸು ಶಾಂತ ಇತ್ತಂದ್ರ ಅವ್ರ ಬಾಡಿ ಫಂಕ್ಷನ್ಸ್ ಕೂಡ ಶಾಂತ ಇರ್ತಾವ, ಪ್ಲೀಸಿಂಗ್ ಇರ್ತಾವ, ಸ್ಮೈಲ್ ಇರ್ತೈತಿ. ಸೊ ನೀವು ಮೌನವಾಗಿದ್ರ ಧ್ಯಾನದೊಳಗ್ ಹೋಗ್ಬೋದು. ಧ್ಯಾನ ಮಾಡಿದ್ರ ಆಟೋಮೆಟಿಕಲಿ ಮೌನ ತಾನೇ ಬರ್ತದ, ಒಳಗಡೆಯಿಂದ ಶಾಂತತೆ ಬರ್ತದಂತ ಗುರುಗಳು ಹೇಳ್ತಾರಂತ. ಇದನ್ನ ಬಹಳ ಚಂದ ಶ್ರೀಕೃಷ್ಣನು ಕೂಡ ಒಂದು ಮಾತು ಹೇಳ್ತಾನೆ. ಏನಪ್ಪಾ ಅಂದ್ರೆ, ಮೌನಂ ಆತ್ಮ ವಿನಿಗ್ರಹ ಭಾವ ಸಂಶಯ ಶುದ್ಧಿ ರೀತಿ ತಪೋ ಮಾನಸ ಉಚ್ಛತೆ ಅಂತ ಹೇಳ್ತಾನೆ. ಮನಸ್ಸಿನ ತಪಸ್ಸಂದ್ರೆ ಯಾವುದು? ಒಂದು ಮೌನ, ಎರಡನೇದು ಭಾವಶುದ್ಧಿ, ಮೂರನೇದು ಆತ್ಮನಿಗ್ರಹ. ಇವು ಮೂರು ಬೆಸ್ಟ್ ಟೂಲ್ಸ್. ಮೌನಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಸ್ಟಾರ್ಟಿಂಗ್ ಯಾವ್ದು ರುಚಿಸಂಗಿಲ್ಲ. ಸುಮ್ನ ವಟ 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 ಅನ್ನೋರಿಗೆ ಮೌನವಾಗಿರ್ಲಿಕ್ಕೆ ಆಗೋದಿಲ್ಲ. ಹೊರಗಡೆಯಿಂದ ಎಕ್ಸ್ಟರ್ನಲಿ ಮೌನವಾಗಿದ್ರು ಕೂಡ ಒಳಗಡೆಯಿಂದ ಮೈಂಡ್ ಚಾಟ್ರಿಂಗ್ ವಿಪರೀತ ಇರ್ತದೆ. ಬಟ್ ಸ್ಟಾರ್ಟಿಂಗ್ ಅಂತೂ ಹೊರಗಡೆಯಿಂದ ಪ್ರಾಕ್ಟೀಸ್ ಮಾಡ್ಬೇಕ. ಎವ್ರಿ ಡೇ ಎಲ್ಲಾದ್ರೂ ಒಂದ್ ಕಡೆ ನೀವು ಜಾಗದೊಳಗ ಸ್ವಲ್ಪ ಹೊತ್ತು ನಿಮಗೋಸ್ಕರ ಟೈಮ್ ಮಾಡ್ಕೊಂಡು ಸುಮ್ಮನೆ ಕೂಡ್ರಿ. ಯಾವ ಮಂತ್ರ ಜಪ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಏನೋ ಮಾಡ್ಬೇಡ್ರಿ. ಅಟ್ ಲೀಸ್ಟ್ ಮೇಕ್ ಯುವರ್ ಫಿಸಿಕ್ಸ್ ಸ್ಟೇಬಲ್. ನಿಮ್ಮ ಬಾಡಿನ ಅಳಗಾಡಿಸ್ಲಾರ್ದಂಗ ಒಂದ್ ಕಡೆ ಸುಮ್ಮನೆ ಕೂಡಾಕ ಶುರು ಮಾಡ್ರಿ. ಇದರಿಂದ ಆಟೋಮೆಟಿಕ್ಲಿ ಇಂಟರ್ನಲಿ ಸ್ಟೆಬಿಲಿಟಿ ಬರ್ಲಿಕ್ಕೆ ಶುರು ಆಗ್ತದೆ. ಮೌನ ಬಹಳ ಇಂಪಾರ್ಟೆಂಟ್. ಸೆಕೆಂಡು ಆತ್ಮನಿಗ್ರಹ. ಆತ್ಮನಿಗ್ರಹ ಅಂದ್ರೇನು? ಒಳಗೆ ಏನೇನೋ ಹೇಳ್ತದಲ್ಲ ಅದ್ ಬೇಕಾದ್ ಹೇಳ್ತದ್ರಿ. ಮನಸ್ಸಿ ಹೇಳಲಾರಂತ ವಿಷಯಗಳೇ ಇಲ್ಲ. ಹೌದಾ? ಇಲ್ಲ ಅಂದ್ರೆ ಇಂಥ ಐಡಿಯಾಸ್ ಕೊಡ್ತದಂದ್ರೆ, ಒಬ್ಬ ಮನುಷ್ಯನನ್ನ ಡ್ರಮ್ನೆ ಹಾಕ್ತೀನಿ, ಒಬ್ಬ ಮನುಷ್ಯನನ್ನ ದೊಡ್ಡ ದೊಡ್ಡ ಮಿಕ್ಸರ್ ಜಾರ್ ಒಳಗ ಅಥವಾ ಗ್ರೈಂಡರ್ ಒಳಗ ಹೋಗ್ತಿ. ಇಂಥ ಐಡಿಯಾಸ್ ಎಲ್ಲರೂ ನಾವು ಅಗದಿ ಕ್ರೂಯಲ್ ಹಾರಿಬಲ್ ಸಿನಿಮಾದೊಳಗು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವೆಲ್ಲ ಐಡಿಯಾಸ್ ಅನ್ನ ಈ ಮೈಂಡ್ ಕೊಡ್ತದ. ಅಂತ ಟೈಮ್ ಒಳಗಡೆ ಇಂದ್ರಿಯ ನಿಗ್ರಹ. ಅದ್ ಏನ ಹೇಳಿದ ತಕ್ಷಣ ಕೇಳಬೇಡ್ರಿ. ನಿಮ್ಮ ಮನಸ್ಸು ಮಂಗ್ಯಾರ ಮನಸ್ಸದು. ನಮ್ಮ ಮನಸ್ಸು ಯಾವತ್ತು ನಮಗ ಫೇವರೇಬಲ್ ಇರುವುದಿಲ್ಲ. ಇದನ್ನ ಫಸ್ಟ್ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ವಿ ಹ್ಯಾವ್ ಟು ಟೆಲ್, ಹೌದಪ್ಪ ಇಷ್ಟು ಚಂದ ಐಡಿಯಾ ಕೊಡ್ತೀಯ ನೀನು, ತಣ್ಣ ಕೊಡು, ಫಸ್ಟ್ ಶಾಂತವಾಗಿ ಕುತ್ಕೊ ನೀನು ಅಂತ ಹೇಳಿ ಬಹಳ ಫ್ರೆಂಡ್ಲಿ ಆಗಿ ಅದಕ್ಕೆ ಶಾಂತ ಮಾಡುವಂತ ಗುಣವನ್ನ ಇಟ್ಕೋಬೇಕಾಗ್ತದ. ನಾನ್ ಕೋಆಪರೇಷನ್ ಬಹಳ ಫ್ರೆಂಡ್ಲಿ ಆಗಿ ಅದಕ್ಕೆ ಕೊಡ್ಬೇಕಾಗ್ತದ. ನಾವ್ ಹಂಗಲ್ರಿ, ಅದ್ ಏನ್ ಹೇಳಿದ್ರು ಅದಕ್ಕೆ ಪಟ್ಟ ಅಂತ ಕೋಆಪರೇಷನ್ ಕೊಟ್ಟು ಏನೇನ್ ಆಗ್ಲಿಕ್ಕತ್ತಾವು. ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬಿಹೇವಿಯರಲ್ ಡಿಸಾರ್ಡರ್ಸ್ ಆಗುವಂಥದ್ದು, ಯಾವ IED ಪ್ರಾಬ್ಲಮ್ಸ್, ವಿಪರೀತ ಸಿಟ್ಟು, ವಿಪರೀತ ನ್ಯಾರ್ಸಿಸ್ಟಿಕ್ ಪರ್ಸನಾಲಿಟಿ ಆಗ್ಲಿಕತ್ತಾರ, ಬಾರ್ಡರ್ ಲೈನ್ ಪರ್ಸನಾಲಿಟಿ ಆಗ್ಲಿಕತ್ತಾರ, OCD ಬರ್ತದ. OCD ಅಂದ್ರೆ ಏನ್? ಆಕ್ಚುಲಿ ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಒಂದ್ ವಿಡಿಯೋ ಮಾಡ್ತೀನಿ ನಿಮ್ಗೆ, ಬಿಹೇವಿಯರ್ ಪ್ಯಾಟರ್ನ್ಸ್ ಬಗ್ಗೆ. ಆಬ್ಸೆಷನ್ ಇರ್ತತಿ, ಕಂಪಲ್ಷನ್ ಇರ್ತತಿ. ಅದ್ ಏನ್ ಹೇಳ್ತದ ಆಗಬೇಕದು. 20 ಸರಿ ಕೈ ತೊಳ್ಕೊಳ್ಳೋದು, ವರ್ಷದ ಮನಿ ಒರ್ಸೋದು. ಅದು ನೋಡೋರ್ಗು ಅದ್ಭುತ ಅನಿಸ್ತದ. ಆ ಲೆವೆಲ್ಗೆ ಅವ್ರು ಚೇಂಜ್ ಆಗ್ಬಿಡ್ತಾರೆ. ಯಾಕಂದ್ರೆ ಮನಸ್ಸಿನ ದಾಸನ ಆಗ್ಬಿಡ್ತಾರ. ಅದು ಹೇಳಿದ ತಕ್ಷಣ ಒಬೇ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಇಂದ್ರಿಯ
ನಿಗ್ರಹ ಮಾಡ್ಕೋ. ಫಸ್ಟ್ ಹೇಳೋದಕ್ಕ ನಾನ್ ನೀ ಹೇಳಿದ ಮಾತು ಕೇಳೋದಿಲ್ಲ, ನನ್ನ ಪೂರ ಮುಳುಗಿಸ್ಲಿಕ್ಕೆ ಹೇಳಾಕತ್ತೀನಿ ನೀನು, ನಾನ್ ಕೇಳೋದಿಲ್ಲ, ನಾ ಶಾಂತವಾಗಿರ್ತೇನೆ ಅಂತ ಫಸ್ಟ್ ಮೌನ. ಎರಡನೇದು ಆತ್ಮ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋ. ಮೂರನೇದು ಏನಪ್ಪಾ ಅಂದ್ರೆ ಭಾವಶುದ್ಧಿ ಅಂತ. ಭಾವಶುದ್ಧಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಭಾವ ಅಂದ್ರೆ ಏನು? ಡೀಪ್ ಡೌನ್ ಎಮೋಷನ್ ಬಿಹೈಂಡ್ ಎವ್ರಿ ಆಕ್ಷನ್. ನಾವ್ ಏನ ಕೆಲಸ ಮಾಡ್ಬೇಕಾದ್ರೂ ಅದ್ರ ಹಿಂದೆ ಒಂದು ಭಾವ ಇದ್ದೇ ಇರ್ತದ, ಹೌದಾ? ಈಗ ಒಬ್ಬ ಡಾಕ್ಟರ್ ಕೈ ಒಳಗ ಒಂದು ನೈಫ್ ಐತಪ್ಪ ಅಂದ್ರೆ ಅವರು ಸರ್ಜಿಕಲ್ ಟೇಬಲ್ ಮೇಲೆ ಬಂದ್ಕೊಂಡು ಆ ಒಂದು ರೋಗಿಯ ಆಪರೇಷನ್ ಮಾಡಿದಾಗ ಅವರ ಭಾವ ಬೇರೆ ಇರ್ತದೆ. ಆದ್ರೆ ಅದೇ ನೈಫ್ ತಗೊಂಡು ಮತ್ತೊಂದೇನೋ ಮಾಡಿ ಮಟಾಶ್ ಮಾಡಿದ್ರಂದ್ರೆ ಅವಾಗಿರೋ ಭಾವನೆ ಬೇರೆ ಇರ್ತದೆ. ಹಿಂಗಾಗಿ ಭಾವಕ್ಕೆ ತಕ್ಕಂತೆ ಆಕ್ಷನ್ಸ್ ಆಗ್ತಾವು. ಸೊ ಭಾವ ಶುದ್ಧಿ ಬಹಳ ಇಂಪಾರ್ಟೆಂಟ್. ಇದಕ್ಕೆಲ್ಲ ಬೇಕಾಗಿದ್ದೇನು? ಆ ಭಾವಕ್ಕೆ ತಕ್ಕಂತೆ ಆಕ್ಷನ್ಸ್ ಆಗ್ತಾವು, ಆಕ್ಷನ್ಸ್ ತಕ್ಕಂತಹ ಕಾನ್ಸಿಕ್ವೆನ್ಸಸ್ ಬರ್ತಾವ. ಅದನ್ನ ಸಫರ್ ಆಗೋರು ನಾವೇ. ಓಕೆ, ಮನಸ್ಸು ಹೇಳ್ತ್ರಿ ಅದಕ್ ಮಾಡ್ದೆ ಮನ್ಸನ್ ಜೈಲ್ನಾಗ ಹಾಕ್ರಿ ಅಂದ್ರೆ ನಡೆಯಂಗಿಲ್ರಿ. ಹಾಕುದ್ ಜೈಲಿಗೆ ನಮ್ಮನ್ನ ಹಾಕ್ತಾರ, ಅಥವಾ ಯಾರ್ ಮಾಡಿರ್ತಾರ ಅವ್ರನ್ನ ಹಾಕ್ತಾರ. ನನ್ ಮನಸ್ಸು ಆ ಟೈಮ್ನಾಗ ಹಂಗ ಹೇಳ್ತು, ಅದ್ರ ಮಾತು ಕೇಳದೆ ಅಂತಂದ್ರೆ ಇವೆಲ್ಲ ಇಮ್ಮೆಚುರಿಟಿನ ತೋರಿಸ್ತದ. ಅದಕ್ಕೋಸ್ಕರ ಆತ್ಮ ಆ ನಿಗ್ರಹ ಅಥವಾ ಇಂದ್ರಿಯ ನಿಗ್ರಹ ಬೇಕು, ಮತ್ತು ಭಾವಶುದ್ಧಿ ಬೇಕು, ಮೌನ ಬೇಕು. ಇವನ್ನ ನೀವು ನಿರಂತರವಾಗಿ ಸ್ವಲ್ಪ ಧೈರ್ಯ ತಗೊಂಡು, ಸಂಯಮ ತಗೊಂಡು, ಸ್ವಲ್ಪ ಸ್ಟೆಬಿಲಿಟಿ ತಗೊಂಡು ಪ್ರತಿ ದಿವಸ ನಿಮ್ಮದೇ ಒಂದು ಟೈಮ್ ಮಾಡ್ಕೋಬೇಕು. ಎಲ್ಲಾರು ನಾವು ಹೊರಗಡೆ ರಿಜಿಸ್ಟ್ರೇಷನ್ ಮಾಡ್ಕೋತೀವಲ್ಲ, ನನ್ನ ಹೆಸರ್ಲೆ ಒಂದು 30-40 ಸೈಟ್ ಇರಬೇಕು, ನನ್ನ ಹೆಸರ್ಲೆ ಒಂದು 60-40 ಸೈಟ್ ಇರಬೇಕು, ಬಂಗ್ಲಾ ಇರಬೇಕು ಅಂತ ಹೊರಗಡೆ ನೀವು ಸ್ಪೇಸ್ ಅನ್ನ ಪ್ಲೇಸ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಕಡೆ ಹೊಡೆದಾಡ್ಲಿಕ್ಕತ್ತಿರಲ್ಲ. ಐ ರಿಕ್ವೆಸ್ಟ್ ಎವ್ರಿಬಡಿ, ಇಂಟರ್ನಲ್ಲಿ ನಿಮ್ಮದೇ ಆದಂತ ಒಂದು ಸ್ಪೇಸ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ರಿ. ಒಳಗಡೆ ಸ್ಪೇಸ್ ರಿಜಿಸ್ಟ್ರೇಷನ್ ಆಗ್ಬೇಕು. ಆ ಟೈಮ್ ಒಳಗಡೆ ನೀವು ಯಾರ ಇನ್ಫ್ಲೂಯೆನ್ಸ್ ಅಲ್ಲೂ ಬರಬಾರ್ದು, ನಿಮ್ಮ ಮನಸ್ಸಿನ ಇನ್ಫ್ಲೂಯೆನ್ಸ್ ಅಲ್ಲೂ ಬರಬಾರ್ದು. ಮೌನವನ್ನ ನೀವು ಆಚರಣೆ ಮಾಡ್ಬೇಕು. ಗುರುಗಳು ಹೇಳ್ದಂಗ ಮೌನವನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಧ್ಯಾನದೊಳಗೆ ಎಂಟರ್ ಆಗ್ಬೋದು. ಧ್ಯಾನವನ್ನ ಮಾಡ್ತಾ ಮಾಡ್ತಾ ಮೈಂಡ್ ಚಾಟ್ರಿಂಗ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ಮೌನಕ್ಕೆ ಶರಣ ಆಗ್ತದ. ಅವಾಗ ನಾವು ಒಳಗಡೆಯಿಂದ ಉದ್ಧಾರ ಆಗ್ತಾ ಬರ್ತೀವಿ. ನಾವ್ ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ, ಸಮಾಜವನ್ನ ಮೆಚ್ಚಿಸ್ಬೇಕಾಗಿಲ್ಲ. ಒಳಗಡೆಯಿಂದ ಶಾಂತಿ ಇದ್ದು ಹೊರಗಡೆ ಶಾಂತಿಯನ್ನ ವೈಬ್ರೇಟ್ ಮಾಡಿ ಮನಿ ಒಳಗಡೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿಬಿಟ್ರೆ ಅದರಂತ ಸಕ್ಸಸ್ಫುಲ್ ಪರ್ಸನ್ ಮತ್ತೊಬ್ಬ ಯಾವನೂ ಇಲ್ಲ. ಇದನ್ನ ನಾನು ಪ್ರತಿಯೊಬ್ಬರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಕೃಷ್ಣ ಹೇಳಿರುವಂತಹ ಇಂದ ಒಂದು ಮಾತನ್ನ ನಾವು ಅಳವಡಿಸ್ಕೊಳ್ಳೇಬೇಕು. ಈಸ್ ಅ ಬೆಸ್ಟ್ ಸೈಕಿಯಾಟ್ರಿಸ್ಟ್. ಅವನು ಹೇಳಿರೋ ಪ್ರತಿ ಶಬ್ದದಲ್ಲೂ ಕೂಡ ಭಯಂಕರ ಸೈಂಟಿಫಿಕ್ ಮೀನಿಂಗ್ ಐತಿ. ಅದನ್ನ ನಾವು ಜೀವನದ ಪ್ರತಿ ಹೆಜ್ಜೆ ಒಳಗೂ ಅಳವಡಿಸ್ಕೋಬೇಕಾಗ್ತದ. ಅದು ಅವಶ್ಯಕತೆ ಐತ್ರಿ. ನಮ್ಮಲ್ಲಿ ಎಷ್ಟೋ ಸಾರಿ ಪೇಷಂಟ್ಸ್, ಓಲ್ಡ್ ಪೇಷಂಟ್ಸ್ ಬಂದಿರ್ತಾರ, ಜೀವನದ ಒಳ್ಳೆ ಅನುಭವ ಆದಂತವ್ರು ಬಂದಿರ್ತಾರ, ಸೀನಿಯರ್ಸ್ ಇರ್ತಾರ. ನಾವ್ ಏನೋ ಅವ್ರು ಬೇರೆ ಏನೋ ತೋರ್ಸ್ಕೊಳಿಕ್ ಬಂದಿರ್ತಾರ, ಬಟ್ ಕೇಸ್ ಹಿಸ್ಟ್ರಿ ತಗೋಬೇಕಾದ್ರ ಇಂಟ್ರಾಕ್ಷನ್ ಟೈಮ್ ಒಳಗೆ ಅವ್ರು ಹೇಳ್ತಿರ್ತಾರೆ ತಮ್ಮ ಲೈಫ್ ಅನ್ನ ಜರ್ನಿ ಹೇಳ್ಬೇಕಾದ್ರೆ. ನಮಗ್ ಅತಿ ಕಠಿಣ ಪರಿಸ್ಥಿತಿ ಬಂದಾಗ ನಾವೆಲ್ಲ ಈಗಿನವ್ರಂಗ್ ಸಡನ್ ಆಗಿ ಏನು ತಗೊಂತಿದ್ದಿಲ್ರಿ ಆಕ್ಷನ್ಸ್ ಅನ್ನ. ನಾವ್ ಏನ್ ಮಾಡ್ತಿದ್ವಿ ಗೊತ್ತಾ? ಸುಮ್ನೆ ಕುತ್ಕೊಂಡು ಬಿಳಿ ಗಾಡಿ ನೋಡ್ಕೋತ ಕೂಡ್ತಿದ್ವಿ. ಸುಮ್ನೆ ಯಾರ್ ಏನಂದ್ರು ಸುಮ್ನೆ ಕೂಡ್ತಿದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಮೌನದೊಳಗೆ ಶರಣ ಆದಾಗ ಏನಾಗ್ತಿತ್ತು? ನಮಗ ಒಂದು ಜ್ಞಾನ ಬರ್ತಿತ್ತು, ಭಾವ ಶುದ್ಧಿ ಆಗ್ತಿತ್ತು. ಅವಾಗ ನಾವು ಒಳ್ಳೆ ಡಿಸಿಷನ್ಸ್ ತಗೊಂತಿದ್ವಿ. ಇದನ್ನ ಶ್ರೀಕೃಷ್ಣ ಹೇಳಿರುವಂತದ್ದು. ಅದಕ್ಕ ಅನುಭವ ದೊಡ್ಡ ಏನೋ ಒಂದು ಪಾಠ ಅದು. ಓಕೆ, ಇದನ್ನ ನಾವು ಫಾಲೋ ಮಾಡ್ಬೇಕು. ಜೊತೆಗೆ ಆ ಮನಸ್ಸಿನ ಮಾತು ಕೇಳಲಾರ್ದಂಗ ಇದೇನಿದೆ ಆ ಮನಸ್ಸಾಗ್ಲಿಲ್ಲ ಅಂತ ತಿಳ್ಕೊಂಡು ನಾನು ಅದನ್ ಮಾಡ್ಲಿಲ್ಲ ಇದನ್ ಮಾಡ್ಲಿಲ್ಲ. ನಿಮಗ್ ಕೆಲಸ ಮಾಡ್ಲಿಕ್ ಬೇಕಾಗಿದ್ದೇನು? ಒಂದು ವಿವೇಚನೆ. ಈ ಕೆಲಸ ಮಾಡ್ಬೇಕಾ? ಹೌದು, ಈಗ ಆಫೀಸ್ಗೆ ಹೋಗ್ಬೇಕು ನಾನು ಅಷ್ಟ. ನೀವ್ ಆಕ್ಷನ್ ತಗೋಬೇಕು. ಸಿಂಪಲ್ ಹೇಳ್ಬೇಕು, ನಿಮ್ ಸ್ನಾನ ಗಿನ ಮುಗಿಸ್ಕೋಬೇಕು, ಟಕ್ ಅಂತ ಆಫೀಸ್ಗೆ ಹೋಗಬೇಕು. ಅದ್ ಬಿಟ್ಟು ನಡಕಿ ಮನಸ್ಸು ಹೇಳ್ತದೆ ಇವತ್ತು ಆಫೀಸ್ ಬೇಡ, ಮನ್ಯಾಗ ಮಲ್ಕೊಂಡ್ಬಿಡು ಅಂತ ಹೇಳಿ. ಅದ್ರ ಮಾತು ಕೇಳ್ತೀರಿ? ನೀವು ಮನಿ ಒಳಗೆ ಮಲ್ಕೊಂಡ್ರೆ 4 ದಿವಸಕ್ಕೆ ನಿಮ್ ಮ್ಯಾನೇಜರ್ ಮನಿ ಕಳಿಸ್ತಾರ ನಿಮ್ಮ, ಹೌದಾ? ಅಥವಾ ನಿಮ್ ಆಫೀಸ್ ನಿಮ್ ಬಾಸ್ ನಿಮ್ಮನ್ನ ಮನಿ ಕಳಿಸ್ತಾರ. ಅದು ಬೇಕಾ ನಿಮಗ? ಸೊ ಮನಸ್ಸಿಗೆ ಬಹಳ ಮಹತ್ವ ಕೊಟ್ಟು ಅದು ಹೇಳ್ದಂಗೆಲ್ಲ ಕುಣಿಯೋ ಅವಶ್ಯಕತೆ ಇಲ್ಲ. ಬಹಳ ಫ್ರೆಂಡ್ಲಿ ಆಗಿ ನಿಮಗೇನ್ ಬೇಕು ಆಕ್ಷನ್ ಓರಿಯೆಂಟೆಡ್ ಸೈಕಾಲಜಿಯನ್ನ ನೀವು ಬೆಳೆಸ್ಕೋಬೇಕು. ಒಳ್ಳೆಯದ ಸಮಾಜಕ್ಕೆ ಮತ್ತು ಸ್ವಂತಕ್ಕೆ ಆಗೋ ಕೆಲಸವನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಮನೋಭಾವನೆ ಪ್ರವೃತ್ತಿಯನ್ನ ಬೆಳೆಸ್ಕೊಡ್ರಿ. ಅದು ಬಿಟ್ಟು ನನಗ್ ಮನಸ್ಸಾಗ್ಲಿಲ್ಲ, ನನ್ನ ಮನಸ್ಸು ಅಂತೇಳಿ ಈ ಮನಸ್ಸನ್ನ ಬಹಳ ವಿಜೃಂಭಣೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮನಸ್ಸಿಗೆ ಬಹಳ ಮಹತ್ವ ಕೊಟ್ರೆ ಅದು ಮಸಣಕ್ಕೆ ಜಲ್ದಿ ಕಳಿಸ್ತದ. ಗೊತ್ತಾಯ್ತಲ್ಲ? ನಾ ಹೇಳಿರೋ ಪಾಯಿಂಟ್ಸ್ ನಿಮ್ಮ ಲೈಕ್ ಆಯ್ತು ಅಂದ್ರ, ಶ್ರೀಕೃಷ್ಣ ಹೇಳಿರುವಂತ ಪಾಯಿಂಟ್ಸ್ ನಿಮ್ಮ ಲೈಕ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಡೆಫಿನೆಟ್ಲಿ ಇವನ್ನ ನಾವು ಅಳವಡಿಸ್ಕೋಬೇಕು. ಹೇಳಿಕ್ ಬಹಳ ಸಿಂಪಲ್ ಇರ್ತಾವ, ಬಟ್ ಅಳವಡಿಸ್ಕೊಂಡ್ವಿ ಅಂದ್ರೆ ಬಹಳ ದೊಡ್ಡ ಪ್ರಮಾಣದೊಳಗ ಇಂಪ್ಯಾಕ್ಟ್, ಚಲೋ ಇಂಪ್ಯಾಕ್ಟ್ ಇರ್ತದೆ.
I hope you got my points. Thank you very much.